ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನಿಂದ ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇದು ನಿಮ್ಮ ಚಾನಲ್, ಹಾರಸಿ ಬೆಳೆಸಿ ಹಾರೈಸಿ ಅಂತ ಕೇಳ್ಕೊಳ್ತಾ ಬನ್ನಿ. ಇವತ್ತು ತುಮಕೂರು ಗ್ರಾಮಾಂತರ ಮಾಜಿ ವಿಧಾನಸಭಾ ಸದಸ್ಯರು ಹಾಗೂ ನಿಕಟಪೂರ್ವ ತುಮಕೂರು ಗ್ರಾಮಾಂತರ ಶಾಸಕರು ಆದಂತಹ ಸನ್ಮಾನ್ಯ ಶ್ರೀ DC ಗೌರಿಶಂಕರ್ ಅವರು ಇಂದು ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಮಾರ್ನಟ್ಟಿ ಪ್ರೇಮಣ್ಣ ಅವರ ಮಗಳ ವಿವಾಹ ಕಾರ್ಯಕ್ರಮಕ್ಕೆ ಆಗಮಿಸಿ ವಧೂವರರನ್ನು ಆಶೀರ್ವದಿಸಿದರು. ಹಾಗೆಯೇ ಎಲ್ಲ ಬಂಧು ಬಾಂಧವರೊಂದಿಗೆ ಸ್ನೇಹಪೂರ್ವಕವಾಗಿ ಮಾತನಾಡುತ್ತಾ ಎಲ್ಲರೊಂದಿಗೆ ಆತ್ಮೀಯವಾಗಿ ಬೆರೆತು ಎಲ್ಲರ ಕುಶಲೋಪರಿಗಳನ್ನು ವಿಚಾರಿಸಿದರು. ಎಲ್ಲರೊಂದಿಗೆ ಫೋಟೋಗಳನ್ನು ತೆಗೆಸಿಕೊಂಡರು. ಎಲ್ಲ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದು ವಿಶೇಷವಾಗಿತ್ತು. ನಂತರ ಹೆಬ್ಬೂರು ಹೋಬಳಿ ವ್ಯಾಪ್ತಿಗೆ ಬರುವ ನಾಣಿಕೆರೆ ಗೊಲ್ರಹಟ್ಟಿ ಗ್ರಾಮದ ಮೂಡಲಗಿರಿ ತಿಮ್ಮಪ್ಪನ ದೇವಸ್ಥಾನದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವರ ಆಶೀರ್ವಾದ ಪಡೆದು ನಾಡಿನಲ್ಲಿ ಉತ್ತಮ ಮಳೆ ಬೆಳೆ ಆಗಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸಿಕೊಂಡರು. ಮತ್ತು ವಿಶೇಷವಾಗಿ ಈ ದೇವಸ್ಥಾನಕ್ಕೆ DC ಗೌರಿಶಂಕರ್ ಅವರು ವೈಯಕ್ತಿಕವಾಗಿ ಸ್ವಂತ ಹಣದಲ್ಲಿ 5,50,000 ರೂಪಾಯಿಗಳನ್ನು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ದೇಣಿಗೆಯಾಗಿ ನೀಡಿದರು. ಮತ್ತು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು, ಪಕ್ಷದ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ DC ಗೌರಿಶಂಕರ್ ಅವರನ್ನು ಅದ್ಧೂರಿಯಾಗಿ ಸ್ವಾಗತಿಸಿದರು, ಸನ್ಮಾನಿಸಿದರು. ಶ್ರೀಯುತ ಗೌರಿಶಂಕರ್ ಅಂದ್ರೇ ಹಾಗೆ, ಅವರು ಎಲ್ಲೋದ್ರು ನಗೆಗಡಲಲ್ಲಿರಬೇಕು, ಎಲ್ಲ ನಗ್ತಾ ಇರಬೇಕು ಅನ್ನೋವಂಥ ಒಂದು ಒಳ್ಳೆ ಮನಸ್ಸಿರುವಂಥ ಶಾಸಕರು. ಇವರು ಎಲ್ಲೇ ಹೋಗಲಿ ಎಲ್ಲರೂ ನಗಿಸ್ತಾ ಇರ್ತಾರೆ, ಹಾಗೆ ಎಲ್ಲರೊಟ್ಟಿಗೆ ನಗ್ತಾ ಇರ್ತಾರೆ. ಇದು ಅವರ ಪ್ರೌಢಿಮೆ, ವ್ಯಕ್ತಿತ್ವಕ್ಕೆ ಹಿಡಿದಂಥ ಕನ್ನಡಿಯಾಗಿದೆ. ಯುವಕರಾಗಲಿ, ವಯೋವೃದ್ಧರಾಗಲಿ, ಮಕ್ಕಳಾಗಲಿ ಎಲ್ಲರೂ ಇವ್ರ ಒಂದು ರೀತಿ ಸಹಪಾಠಿಗಳಂತೆ ಇವ್ರನ್ನ ಕಾಣೋವಂಥದ್ದು ಭಾಳ ಸಂತೋಷದ ವಿಷಯ. ಒಬ್ಬ ಶಾಸಕ ಹೇಗಿರಬೇಕು, ಶಾಸಕನ ನಡವಳಿಕೆ ಹೇಗಿರಬೇಕು ಅನ್ನೋದಕ್ಕೆ ಒಂದು ಉದಾಹರಣೆ ಶ್ರೀಯುತ ಗೌರಿಶಂಕರ್ ಅವ್ರದ್ದು ಅಂತ ಹೇಳಿದ್ರೆ ತಪ್ಪಾಗಲಾರದು. ಶ್ರೀಯುತ ಗೌರಿಶಂಕರ್ ಅವರು ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ, ಅಸಾಮಾನ್ಯರಲ್ಲಿ ಅಸಾಮಾನ್ಯರಾಗಿ ಎದ್ದು ಕಾಣುವ ವ್ಯಕ್ತಿತ್ವ ಅವರದು. ಹಾಗೆ ಒಂದು ಸಾಮಾಜಿಕವಾಗಿ, ರಾಜಕೀಯವಾಗಿ ಎಲ್ಲ ರೀತಿಯಲ್ಲಿಯೂ ಜನತೆಯನ್ನು ಯಾವ ರೀತಿ ಆಕರ್ಷಣೆ ಮಾಡಬೇಕು, ಜನತೆಗೆ ನಾವು ಏನು ಕೊಟ್ಟರೆ ಅವರು ತೃಪ್ತರಾಗ್ತಾರೆ ಅನ್ನೋವಂಥದ್ದು ಅರ್ತಿರುವಂಥ ವ್ಯಕ್ತಿ ಶ್ರೀಯುತ ಗೌರಿಶಂಕರ್ ಅವರು. ಜನತೆಯ ಕಷ್ಟ ಸುಖಗಳಲ್ಲಿ ಸ್ಪಂದಿಸಿ, ಹಾಗೆ ಅವರ ಯಾವುದೇ ವಿಚಾರವಿರಲಿ, ಹಾಗೆ ಅವರ ಮನೆಗಳಲ್ಲೇ ಯಾವುದೇ ಹಬ್ಬಗಳಿರಲಿ, ಹರಿದಿನಗಳಿರಲಿ, ಒಂದು ಆಚಾರ ವಿಚಾರದಲ್ಲಿ ಪ್ರತಿಯೊಂದರಲ್ಲೂ ಭಾಗವಹಿಸುವಿಕೆ, ಹಾಗೆ ಊರ ಹಬ್ಬ ಆಗಿರಲಿ, ಮತ್ತು ದೇವಾಲಯಗಳು, ಮಗದೊಂದು ಹಾಗೆ ಸಾಮಾಜಿಕವಾಗಿ ಬಂದರೆ ಸ್ವಚ್ಛವಾದಂಥ ಸುಂದರವಾದಂಥ ಒಂದು ವಾತಾವರಣ, ಒಳ್ಳೆ ಮೋರಿಗಳ ನಿರ್ಮಾಣ, ರಸ್ತೆಗಳ ನಿರ್ಮಾಣ, ಈ ರೀತಿ ಅನೇಕ ಕಾರ್ಯಗಳಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡಿರುವಂಥ ರೀತಿ ನೀತಿ ಭಾಳ ಶ್ಲಾಘನೀಯವಾದದ್ದು, ಆಕರ್ಷಣೀಯವಾದದ್ದು. ಇದಕ್ಕೆ ಗೌರಿಶಂಕರ್ ಅವ್ರನ್ನ ಎಲ್ಲೋದರೂ ಜನ ಪ್ರೀತಿಯಿಂದ ನಮ್ಮ ಶಂಕರು ಅಂತ ಹೇಳುವಂಥ ಒಂದು ವಾತಾವರಣ ನಿರ್ಮಾಣ ಆಗಿರುವಂಥದ್ದು. ಇದು ಕಡಿಮೆ ಜನಕ್ಕೆ ಮಾತ್ರ ಇಂಥ ಪ್ರೀತಿ, ಇಂಥ ಒಂದು ಇದು ಸಿಗುವಂಥದ್ದು. ಇಂಥ ವ್ಯಕ್ತಿಗಳಲ್ಲಿ, ವಿರಳ ವ್ಯಕ್ತಿಗಳಲ್ಲಿ ಗೌರಿಶಂಕರ್ ಅವರು ಕೂಡ ಒಬ್ಬರು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಇಂಥ ವ್ಯಕ್ತಿತ್ವ ಇರುವಂಥ ಶಾಸಕರು ನಮಗೆ ಬೇಕು. ಅದೇ ರೀತಿ ಇಂಥ ಶಾಸಕರು ಮತ್ತೆ ಆರಿಸ್ತಾ ಬರಲಿ, ಜನಗಳು ಇದೇ ರೀತಿ ಅವರಿಗೆ ಬೆಂಬಲ ಕೊಡ್ತಾ ಇರಲಿ ಅಂತ ಹೇಳ್ತಾ
ನೋಡಿ, ಗೌರಿಶಂಕರ್ ಅವರ ಸೇವೆ ನಿತ್ಯ ನಿರಂತರವಾಗಿರಲಿ ಅಂತ ಹೇಳ್ತಾ ಈ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್. ಜೈ ಹಿಂದ್, ಜೈ ಕರ್ನಾಟಕ.